ಸ್ವಾಮೀಜಿಯವ್ರ ಮೇಲೆ ಕೊಟ್ಟಂತ ಹೇಳಿಕೆಗೆ ಅವರು ಪೀಠ ತೆಗೆ ಮಾಡಲಿ ನಾನೇ ಸ್ವಾಮೀಜಿ ಆಗ್ತೀನಿ ಅನ್ನೋ ಮೂಲಕ ಸಚಿವರು ರಾಜಣ್ಣ ಅವರು ಹೇಳಿದ್ರು. ಆ ಒಂದು ಹೇಳಿಕೆ ಸರಿನಾ ಸರ್? ನೋಡಿ, ಇವತ್ತು ಸ್ವಾಮೀಜಿಗಳು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಶ್ರೀಗಳ ಮೇಲೆ ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಹಾಗಾಗಿ ಇವತ್ತು KN ರಾಜಣ್ಣ ಅವ್ರನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದೀವಿ. ತುಂಬಾ ಹಿರಿಯರಿದ್ದಾರೆ KN ರಾಜಣ್ಣ ಅವರು, ನನಗೆ ಗೌರವ ಇದೆ ಅವ್ರ ಮೇಲೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಣ್ಣ ಅವರ ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಹುಶಃ ಮಾತನಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಏನು ಮಾತನಾಡ್ತೀವಿ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ. ಯಾಕೆಂದರೆ ಅವರು ಭಾಳ ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ. ರಾಜಣ್ಣ ಅವರು ಭಾಳ ಹಿರಿಯರಿದ್ದಾರೆ. ಹಾಗಾಗಿ ಮಾತನಾಡ್ಬೇಕಾದ್ರೆ ಎಚ್ಚರಿಕೆಯನ್ನು ಮಾತಾಡ್ಬೇಕು. ಬೇರೆ ಏನಾರು ಇತ್ತಣ್ಣ? ಎಲ್ಲ 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 ನೋಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲೇ ತಮ್ಮಣ್ಣ ಸಾಹೇಬ್ರು ನಾವು ಗಾಡಿಲಿ ಕುತ್ಕೊಂಡು ಮಾತಾಡ್ತಾ ಬರ್ತಾ ಇದ್ವು. ಏನು 75 ಅಡಿ ನೀರಿದ್ದ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ಎಲ್ಲ ರೈತರುಗಳಿಗೆ ನಾಲೆಗಳಿಗೆ ನೀರನ್ನ ಹರಿಸಿರ್ತಕ್ಕಂಥ ಉದಾಹರಣೆ ಇದೆ. 98 ಅಡಿ ನೀರಿದ್ದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವರು ಒಂದು ಕಿಂಚಿತ್ತು ಒಂದು ನಯ ಡ್ರಾಪ್ ಕೂಡ ಇವತ್ತು ರೈತರುಗಳಿಗೆ ನೀರು ಕೊಡದೇ ಇರತಕ್ಕಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಅದನ್ನ ಇವತ್ತು ನಾವು ಮಾತಾಡ್ತಾ ಬರ್ತಾ ಇದೀವಿ. ಇದನ್ನೆಲ್ಲ ಇವತ್ತು ಕುಮಾರಣ್ಣಂಗೆ ಶಕ್ತಿ ತುಂಬಿಸಿದ್ದಾರೆ ರಾಜ್ಯದ ಜನತೆ, ಮಂಡ್ಯ ಜಿಲ್ಲೆಯ ಜನತೆ. ಎಲ್ಲಾ ರೀತಿಯಾದಂಥದ್ದಕ್ಕೂ ಕೂಡ ಉತ್ತರವನ್ನ ಕೆಲವೇ ದಿನಗಳಲ್ಲಿ ಕೊಡ್ತೀವಿ. ದಯಮಾಡಿ ತಾಳ್ಮೆ. ಯಾವ್ದಣ್ಣ? ನೋಡಿ, ಜನತಾದಳ ಪಕ್ಷ ಎಂದೂ ಕೂಡ ರೈತರ ಪರವಾಗಿ ಚಿಂತಿಸುವ ಪಕ್ಷ. ಹಾಗಾಗಿ ರೈತರುಗಳಿಗೆ ಏನಾದ್ರೂ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಏನೇ ಇದ್ರೂ ಕೂಡ ಅದು ನಮ್ಮ ನಾಡಿನ ನೀರಾವರಿ ವಿಚಾರ ಇರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ರೈತರ ಪರವಾಗಿ ನಮ್ಮ ನಿಲುವು ಸ್ಪಷ್ಟವಾಗಿ ಯಾವಾಗ್ಲೂ ಅವ್ರ ಜೊತೆಲಿ ಇರ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ರೈತರ ಜೊತೆಲಿ ಇರ್ತೀವಿ, ನಾವು ಅವ್ರ ಜೊತೆಲಿ ಇರ್ತೀವಿ. ನನಗೇನು ಗೊತ್ತಾಗಿಲ್ಲ ಅಣ್ಣ. ವಿಷಯ ತಿಳ್ಕೊತೀನಿ, ವಿಷಯ ತಿಳ್ಕೊಂಡು ಮಾತಾಡ್ತೀನಿ. ಅಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.